ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಕೃಷಿ ಪ್ರಪಂಚ ವಿತ್ ಕುಸುಮಾ ಕಿರಣ್. ನಾವಿಲ್ಲಿ ಇವತ್ತು ಕೈಮಾ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿ ತೊಗೊಂಡಿದ್ದೀನಿ. ಇದಕ್ಕೆ ಗೊಜ್ಜಿಗೆ ನಾನು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿ ತೆಳ್ಳಗೆ ಹೆಚ್ಚಿಟ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ, ನಿಮಗೆ ಕಮ್ಮಿ ಬೇಕಾದ್ರೆ ಹಾಕ್ಕೊಳ್ಳಿ. ನಾವು ಸ್ವಲ್ಪ ಖಾರ ತಿಂತೀವಿ. 1 ಇಂಚು ಚಕ್ಕೆ, 4 ಲವಂಗ ತೊಗೊಂಡಿದ್ದೀನಿ. ಇವಾಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಮೊದಲಿಗೆ ಇಲ್ಲಿ ಎಣ್ಣೆ ಕಾದ ನಂತರ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ನಾನಿವತ್ತಿಲ್ಲಿ ಮಾಡ್ತಿರೋ ಕೈಮಾ ಗೊಜ್ಜು ಬಂದುಬಿಟ್ಟು ಗೀ ರೈಸ್ಗೆ, ಪೂರಿಗೆ, ಚಪಾತಿ, ದೋಸೆ ಎಲ್ಲದಕ್ಕೂ ಸೂಟ್ ಆಗುತ್ತೆ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಘಾಟ್ ಹೋಗಬೇಕು, ಹಸಿಮೆಣ್ಸಿನ್ಕಾಯ್ದು ಘಾಟ್ ಹೋಗಬೇಕು. ಇದಕ್ಕೆ ಇವಾಗ ನಾನು ತೆಳ್ಳಗೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಇದನ್ನು ನಾನು ಅದಕ್ಕೆ ಸೇರಿಸ್ಕೊಂಡು ಚಕ್ಕೆ ಲವಂಗನೂ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿನೂ ಬಣ್ಣ ಬದಲಾಯಿಸಬೇಕು, ಬಣ್ಣ ಬಿಡಬೇಕದು, ಟ್ರಾನ್ಸ್ಪರೆಂಟ್ ಆಗಬೇಕು. ಓಕೆನಾ? ನೋಡಿ, ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಎಣ್ಣೆ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ ವೀಕ್ಷಕರೇ, ಯಾಕಂದರೆ ಆಮೇಲೆ ಮತ್ತೆ ನಾವು ಒಗ್ಗರಣೆಗೆ ಎಣ್ಣೆ ಹಾಕ್ತೀವಿ. ನೋಡಿ, ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕಿವಾಗ ಸ್ಟವ್ ಆಫ್ ಮಾಡಿಬಿಟ್ಟು ನಾನು 1/4 ಚಮಚ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ದೊಡ್ಡ ಚಮಚ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1 ಚಮಚ ಧನಿಯಾ ಪುಡಿ ಹಾಕ್ಕೊಂಡೆ. ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ಬಿಸಿಗೇ ಅದು ಫ್ರೈ ಆದರೆ ಸಾಕು, ತುಂಬ ಫ್ರೈ ಆಗಬಾರ್ದು. ಇದು ಇವಾಗ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಇದು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಇದನ್ನು ಹಾಕ್ಕೊಂಬಿಡೋಣ. ನೋಡಿ, ಇವಾಗ ಇದು ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಇವಾಗ ಇದಕ್ಕೆ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೂ ಮೊದಲೇ ರುಬ್ಬಿಟ್ಕೊಂಡಿರೋ ಅಂಥ ಒಂದು ತೆಂಗಿನಕಾಯಿ, ಒಂದು ಬಟ್ಲಾಗುತ್ತೆ, ಒಂದು ಚಿಕ್ಕ ಬಟ್ಲಷ್ಟು ತೆಂಗಿನಕಾಯಿ ನುಣ್ಣಗೆ ರುಬ್ಕೊಂಡಿದ್ದೆ ಅದು. ನೋಡಿ, ಈ ಥರ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. 1 ಹಿಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಫೈನ್ ಪೇಸ್ಟ್ ಆಗಬೇಕು. ನೋಡಿ, ಈ ಥರ ಫೈನ್ ಪೇಸ್ಟ್ ಆಗಬೇಕು. ಇವಾಗ ಇಲ್ಲಿ ನಾನು ಒಗ್ಗರಣೆ ಇಟ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಮತ್ತು ಅದೇ ಬಾಣಲಿ, ನಾನು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹುರಿದ್ನಲ್ಲ, ಅದೇ ಬಾಣಲಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ಎಣ್ಣೆ ಕಾದ ನಂತರ ಆ ಮಸಾಲೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಣ್ಣೆ ಕಾದಿದೆ. ಇವಾಗ ಇದಕ್ಕೆ ನಾನು ಆ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ನಾನಿವತ್ತು ಮಾಡ್ತಿರೋ ಕೈಮಾ ಗೊಜ್ಜು ಗ್ರೀನ್ ಕಲರ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಇವಾಗ ಗಟ್ಟಿ ಇದೆ ಅಲ್ವಾ? ಇದಕ್ಕಿವಾಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಾನಿಲ್ಲಿ ಜಾರ್ ತೊಳೆದಿದ್ದ ನೀರನ್ನೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನೇ ಇದಕ್ಕೆ ಬಗ್ಗಿಸ್ಕೊಳ್ತಾ ಇದ್ದೀನಿ. ನೋಡಿ,
ನಿಮಗೆ ಸೆಮಿ ಗ್ರೇವಿ ಬೇಕು ಅಂದರೆ ಗೊಜ್ಜು ಗಟ್ಟಿಯಾಗಿ ಮಾಡ್ಕೊಳ್ಳಿ. ಪೂರಿಗೆ ಚಪಾತಿಗೆ ಎಲ್ಲನೂ ಸ್ವಲ್ಪ ಗಟ್ಟಿಯಾಗೇ ಇರಬೇಕಾಗತ್ತೆ ಗೊಜ್ಜು. ಗೀ ರೈಸ್ಗೂ ಅಷ್ಟೇ ಗಟ್ಟಿನೇ ಬೇಕಾಗತ್ತೆ. ಅನ್ನ ಅಥವಾ ಮುದ್ದೆ ಮಾಡ್ಕೊಳ್ಳೋಂಗಿದ್ರೆ ಅದಕ್ಕೆ ಸ್ವಲ್ಪ ಸಾರು ಥರ ಮಾಡ್ಕೋಬೋದು. ನೋಡಿ ಇವಾಗಿದು ಈ ಥರ ಕನ್ಸಿಸ್ಟೆನ್ಸಿ ಇದೆಯಲ್ವಾ, ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಾವಿಲ್ಲಿ ಗೊಜ್ಜಿಗೆ ಮಾತ್ರ ಉಪ್ಪು ಹಾಕ್ಕೊಳ್ತಾ ಇದ್ದೀವಿ, ಯಾಕಂದರೆ ಕೈಮಾಗ ನಾವು ಹಾಕಿರ್ತೀವಿ ಉಪ್ಪು. ಕೈಮಾಗೂ ಸಪ್ರೇಟಾಗಿ ನಾವು ಉಪ್ಪು ಖಾರ ಎಲ್ಲ ಹಾಕ್ಕೊಳ್ತೀವಲ್ಲ, ಆದ್ದರಿಂದ ಇದು ಗೊಜ್ಜಿಗೆ ಮಾತ್ರ ಉಪ್ಪು ಹಾಕ್ಕೊಳ್ತಾ ಇದ್ದೀವಿ. ಇದಿವಾಗ ತಟ್ಟೆ ಮುಚ್ಚಿ ಕುದಿಯಕ್ಕೆ ಬಿಡೋಣ. ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಬೇಕು. ಅಷ್ಟೊತ್ತಿಗೆ ನಾವಿಲ್ಲಿ ಕೈಮಾ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಅರ್ಧ kg ಕೈಮಾ ತೊಗೊಂಡಿದ್ದೀನಿ. ಅದಕ್ಕೆ 1 ಬಟ್ಲು ಹುರ್ಗಡ್ಲೆ, ಈ ಬಟ್ಲಲ್ಲಿ 1 ಬಟ್ಲು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಅದಕ್ಕೆ ಅಚ್ಚ ಖಾರದ ಪುಡಿ 2 ಸ್ಪೂನು, 1 ಸ್ಪೂನ್ ಧನಿಯಾ ಪುಡಿ, 1/4 ಚಮಚ ಅರಿಶಿನ, ಗರಂ ಮಸಾಲ 1/4 ಚಮಚ ಹಾಗೂ ಕಲ್ಲುಪ್ಪು. ಇದಕ್ಕೆ ನಾನು ಮನೇಲಿ ತಯಾರಿಸಿಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅನ್ನೋರು 1 ಇಂಚು ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೋಬೇಕು. ಒಂದು 10-12 ಎಸಳು ಅಂದ್ಕೊಳ್ಳಿ. ಇದನ್ನಿವಾಗ ಪೌಡ್ರ್ ಮಾಡ್ಕೊಂಡು ಬರೋಣ. ನೋಡಿ ಈ ಥರ ಫೈನ್ ಪೌಡ್ರ್ ಆಗಬೇಕು. ಫೈನ್ ಪೌಡ್ರ್ ಆಗಿಲ್ಲ ಅಂದರೆ ಕೈಮಾ ಜೊತೆ ಮಿಕ್ಸ್ ಆಗಲ್ಲ. ನೋಡಿ ಈ ಥರ ಫೈನ್ ಪೌಡ್ರ್ ಆಗಬೇಕು. ಕೈಮಾನೂ ಅಷ್ಟೇ ತೊಳ್ಕೋಬೇಕು. ಕೈಮಾನ ಯಾವುದೇ ಕಾರಣಕ್ಕೂ ಜಾಲ್ಸೋಕ್ಕೆ ಹೋಗಬೇಡಿ. ಹೇಗೆ ತೊಳಿಬೇಕು ಅಂದರೆ ಕೈಯಲ್ಲಿ ಇಟ್ಕೊಂಡು ಈ ಥರ ಉಂಡೆ ಆಗಿನೇ ಕೊಳಾಯಿ ಕೆಳಗಡೆ ಹಿಡಿದು ಈ ಥರ ತಿರುವಿ ಸಣ್ಣಗೆ ನೀರು ಬಿಟ್ಕೊಂಡು ತೊಳ್ಕೋಬೇಕು. ತೊಳೆದು ಚೆನ್ನಾಗಿ ಹಿಂಡಿ ಅದನ್ನು ಇದಕ್ಕೆ ಬೆರೆಸ್ಕೋಬೇಕು. ನೋಡಿ ಇವಾಗ ಬೆರೆಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ಹುರ್ಗಡ್ಲೆ ಪುಡಿನಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ವೀಕ್ಷಕರೇ. ಕೆಲವೊಮ್ಮೆ ಕೈಮಾನ ಮಿಷಿನಲ್ಲಿ ಹೊಡೆದಿರ್ತಾರೆ, ಕೆಲವೊಮ್ಮೆ ಕೈಯಲ್ಲಿ ಹೊಡೆದಿರ್ತಾರೆ. ಅದನ್ನು ನೀವು ನೋಡ್ಕೋಬೇಕು. ನಾವು ಇಲ್ಲಿ ಕೈಯಲ್ಲಿ ಹೊಡೆದಿರೋ ಅಂಥ ಕೈಮಾನ ತಂದಿದ್ದೀವಿ ಇವತ್ತು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸುಮ್ಮನೆ ಒಂದು ಸುತ್ತು ಮಿಕ್ಸಿಗೆ ಹಾಕ್ಕೊಳ್ತೀವಿ. ತೋರಿಸ್ತೀನಿ ನೋಡಿ. ಇದೆಲ್ಲ ಚೆನ್ನಾಗಿ ಬೆರೆತ್ಕೋಬೇಕು. ಆ ಹುರ್ಗಡ್ಲೆ ಪುಡಿ ಎಲ್ಲ ಬೆರೆತ್ಕೋಬೇಕು. ನೋಡಿ ನೀಟಾಗಿ ಮಿಕ್ಸ್ ಆಗಬೇಕಿದು. ಬಿಡಿಯಾಗಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಬೆರೆಸ್ಕೋಬೇಕು. ಮಿಷಿನಲ್ಲಿ ಹೊಡೆದಿದ್ದ ಕೈಮಾ ಆದರೆ ನೀವು ಮಿಕ್ಸಿಗೆ ಹಾಕಿಲ್ಲ ಅಂದ್ರೂ ಅದು ಚೆನ್ನಾಗಿ ಬೆರೆತ್ಕೊಂಡ್ಬಿಡುತ್ತೆ. ಬಟ್ ಇದು ಕೈಯಲ್ಲಿ ಹೊಡೆದಿರೋದಲ್ವಾ, ಸ್ವಲ್ಪ ಮಟನ್ ಥರ ಇರುತ್ತೆ. ಸೊ ಇದನ್ನು ನೀವು ಮಿಕ್ಸಿಗೆ ಒಂದು ಸುತ್ತು ಹಾಕ್ಕೋಬೇಕಾಗತ್ತೆ. ತೋರಿಸ್ತೀನಿ ನೋಡಿ ಇವಾಗ. ನೋಡಿ ನಾನು ಇದನ್ನು ಇವಾಗ ಈ ಥರ ಮಿಕ್ಸಿಗೆ 3 ಭಾಗಗಳನ್ನಾಗಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಅದು ಪುಡಿ ಇದೆಯಲ್ಲ, ಅದಿವಾಗ ಮಿಕ್ಸಿಗೆ ಹಾಕಿದ ತಕ್ಷಣ ಸುಮ್ಮನೆ ಹಾಗೆ ಹಾಕಬೇಕು. ತುಂಬ ಹೊತ್ತು ಹಾಕಬಾರ್ದು, ತುಂಬ ನುಣ್ಣಗೂ ರುಬ್ಕೋಬಾರ್ದು. ತುಂಬ ನುಣ್ಣಗೆ ರುಬ್ಕೊಂಡ್ರೆ ಪೇಸ್ಟ್ ಥರ ಆಗೋಗುತ್ತೆ. ನೋಡಿ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಬರ್ತೀನಿ. ನೋಡಿ ಬಿಡಿಯಾಗೇ ಇದೆ, ಪೇಸ್ಟ್ ಥರ ಆಗಿಲ್ಲ, ಮಸಾಲೆ ಥರ ಆಗಿಲ್ಲ. ಇದನ್ನು ಇವಾಗ ಇನ್ನೊಂದು ಸತಿ ಬೆರೆಸ್ಕೊಳ್ಳೋಣ ನೀಟಾಗಿ. ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೊಂದು ಸತಿ ನೀಟಾಗಿ. ನಾನಿಲ್ಲಿ ಇವತ್ತು ಇದರಲ್ಲಿ ಅರ್ಧ ತೊಗೊಂಡು ಕೈಮಾ ಗೊಜ್ಜು ಮಾಡ್ತಾಯಿದ್ದೀನಿ. ನೋಡಿ ಉಂಡೆ ಕಟ್ಟಿದ್ರೆ ಕೈಗೆ ಅಂಟಲ್ಲ. ನೋಡಿ ಈ ಥರ ಇರಬೇಕು. ಅದಕ್ಕೆ ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನೋಡಿ ಕೈ ಒದ್ದೆ ಮಾಡಿಕೊಂಡು ಸುಮ್ಮನೆ ಹಾಗೆ ಕೈ ಒದ್ದೆ ಮಾಡ್ಕೊಂಡು ಉಂಡೆಗಳನ್ನಾಗಿ ಕಟ್ಕೊಳ್ಳೋಣ. ನೋಡಿ ಒಂದೇ ಸಮಕ್ಕೆ ಉಂಡೆ ಕಟ್ಕೊಂಡು ಇಟ್ಕೊಳ್ಳೋಣ. ನಾನು ಇಲ್ಲೆಲ್ಲನೂ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ.
ನೋಡಿ ಎಲ್ಲ ಉಂಡೆಗಳು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನಮ್ಮ ಗೊಜ್ಜು ಚೆನ್ನಾಗಿ ಕುದೀತಾ ಇದೆ, ಹಸಿ ವಾಸನೆ ಹೋಗಿರುತ್ತೆ. ನೋಡೋಣ ಬನ್ನಿ. ನೋಡಿ ಇದು ಇವಾಗ ಚೆನ್ನಾಗಿ ಕುದೀತಾ ಇದೆ, ನೋಡ್ತಿದ್ದೀರಲ್ಲ ವೀಕ್ಷಕರೇ, ಚೆನ್ನಾಗಿ ಕುದೀತಾ ಇದೆ. ಈ ಥರ ಕುದಿಯೋವಾಗಲೇ ನೀವು ಕೈಮಾ ಉಂಡೆಗಳನ್ನ ಹಾಕ್ಕೋಬೇಕು. ಯಾವುದೇ ಕಾರಣಕ್ಕೂ ಸಿಮ್ಮಲ್ಲಿ ಇಟ್ಕೊಂಡು ಕೈಮಾ ಉಂಡೆಗಳನ್ನು ಹಾಕಬೇಡಿ, ಹೈಯಲ್ಲೇ ಇಟ್ಕೊಂಡು ಕೈಮಾ ಉಂಡೆಗಳನ್ನ ಒಂದೊಂದಾಗೆ ಬಿಡಬೇಕು. ಒಂದೇ ಸತಿ ಬಗ್ಸಕ್ಕೆ ಹೋಗಬೇಡಿ, ಒಂದೊಂದಾಗೆ ಬಿಡ್ತಾ ಬನ್ನಿ. ನೋಡಿ ಫುಲ್ಲು ಒಂದು ಕಡೆಯಿಂದ ಬಿಡ್ತಾ ಬನ್ನಿ, ಒಂದ್ರ ಮೇಲೊಂದು ಬಿಡಕ್ಕೆ ಹೋಗಬೇಡಿ. ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲೆಲ್ಲ ಒಂದೊಂದು ಉಂಡೆಗಳನ್ನ ಬಿಟ್ಕೊಳ್ಳಿ. ಈ ಥರ ಎಲ್ಲ ಉಂಡೆಗಳನ್ನೂ ಹಾಕ್ಕೊಂಡ್ಮೇಲೆ ತಕ್ಷಣ ಸೌಟ್ ಹಾಕಿ ತಿರ್ವಕ್ಕೆ ಹೋಗಬೇಡಿ. ಒಂದೇ ಸತಿ ಸೌಟ್ ಹಾಕಿ ತಿರ್ವಕ್ಕೆ ಹೋದರೆ ಅದು ಉಂಡೆ ಒಡ್ಕೊಂಬಿಡುತ್ತೆ. ತುಂಬ ಜನ ಕೈಮಾ ಸಾರು, ಕೈಮಾ ಗೊಜ್ಜೆಲ್ಲ ಮಾಡಲ್ಲ. ಏನಕ್ಕೆ ಅಂದರೆ ಉಂಡೆಗಳು ಒಡ್ಕೊಂಬಿಡುತ್ತೆ, ಕೈಮಾ ಉಂಡೆ ಚೆನ್ನಾಗಿ ಬರಲ್ಲ ಅಂತ. ಇವಾಗ ನೋಡಿ ಒಂದು 5 ನಿಮಿಷ ಬಿಟ್ಟು ನಾವು ಈ ಥರ ಬಾಣಲಿನ ಹೀಗಿಟ್ಕೊಂಡು ಹೀಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಬಿಟ್ಬಿಡಬೇಕು. ಇದೊಂದು 2 ನಿಮಿಷ ಆಗಲಿ, ಹೀಗೆ ಕುದೀತಾ ಇರಬೇಕು. ಯಾವುದೇ ಕಾರಣಕ್ಕೂ ಸಿಮ್ ಮಾಡಬೇಡಿ. ಈ ಥರ ಕುದೀತಾ ಇರುವಾಗ ಇವಾಗ ನೋಡಿ ಸುಮ್ಮನೆ ಸೌಟ್ ಹೀಗೆ ಹಾಕಿ ಹೀಗೆ ಮಿಕ್ಸ್ ಮಾಡಿ. ತುಂಬಾ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಸುಮ್ಮನೆ 1-2 ಸತಿ ಹೀಗೆ ಮಿಕ್ಸ್ ಮಾಡಿಬಿಟ್ಟು ತಟ್ಟೆ ಮುಚ್ಚಿ ಇದು ಚೆನ್ನಾಗಿ ಬೇಯಕ್ಕೆ ಬಿಡಿ. ಇವಾಗ ಇದಕ್ಕೆ ತಟ್ಟೆ ಮುಚ್ಚೋಣ. ಇದು ಉಂಡೆಗಳೆಲ್ಲ ಆ ಗೊಜ್ಜು ಖಾರ, ಉಪ್ಪು ಎಲ್ಲನೂ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಚೆನ್ನಾಗಿ ಹಿಡ್ಕೊಂಡು ನಮ್ಮ ಕೈಮಾ ಗೊಜ್ಜು ರೆಡಿ ಆಗುತ್ತೆ. ನೋಡಿ ಇವಾಗ ಇದಾಗಿದೆ, ಬನ್ನಿ ನೋಡೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ? ಕೈಮಾ ಉಂಡೆ ಒಂದು ಒಡೆದಿಲ್ಲ, ಎಲ್ಲ ಹೇಗೆ ಹಾಗೆ ಇದೆ. ಉಂಡೆಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ನೀವು ಇದೇ ಥರ ನಾನು ಹೇಳ್ಕೊಟ್ಟಿದ್ದ ಪ್ರೊಸೀಜರಲ್ಲೇ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಉಂಡೆ ಒಡೆಯಲ್ಲ. ನಾನಿಲ್ಲಿ ಇವತ್ತು ನಮ್ಮ ಮನೇಲಿ ಗೀ ರೈಸ್ ಮಾಡಿದ್ದೀನಿ. ಇದಕ್ಕೆ ನಿಮಗೆ ಗೀ ರೈಸ್ ರೆಸಿಪಿ ಬೇಕು ಅಂದರೆ ಅದನ್ನು ಶೇರ್ ಮಾಡ್ತೀನಿ. ನೋಡಿ ಕೈಮಾ ಗೊಜ್ಜು ರೆಡಿ ಆಗ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ಕಲರು ಗ್ರೀನ್ ಕಲರ್ ಆಗಿ. ನೋಡಿ ನಾನಿಲ್ಲಿವತ್ತು ನಮ್ಮ ಮನೇಲಿ ಗೀ ರೈಸ್ ಮಾಡಿರೋದಕ್ಕೆ ಅದು ಕೈಮಾ ಗೊಜ್ಜು ಮಾಡ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲೂ ಅಷ್ಟೇ ಮಾಡ್ಕೊಳ್ಳಿ. ನಿಮಗೆ ನಾನು ಮಾಡಿರೋ ಅಂಥ ಕೈಮಾ ಗೊಜ್ಜು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.